ನಾನು NM ಚನ್ನಬಸಯ್ಯ ಅಂತಂದು ಕರ್ನಾಟಕ ರಾಜ್ಯದ NSC ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷ. ನಮ್ಮದು ಆಲ್ ಓವರ್ ಇಂಡಿಯಾ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ, ಬಂಗಾಳದಿಂದ ಬಿಹಾರದವರೆಗೂ ನಮ್ಮ ಸಂಘಟನೆ ಇದೆ. EPF 95 ಅಂತಕ್ಕಂಥ ಒಂದು ಗ್ರೂಪ್ನಲ್ಲಿ 81 ಲಕ್ಷ ಜನ ಪಿಂಚಣಿದಾರರು ನಾವು ಇಳಿ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಸತತವಾಗಿ 7 ವರ್ಷ ಕಳೆದು 8ನೇ ವರ್ಷ ಬುಲ್ಡಾನದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ನಮ್ಮದು ಈ ಬಡ್ಜೆಟ್ನಲ್ಲಾದರೂ ಕೂಡ ನಮ್ಮ ವಯೋವೃದ್ಧರಿಗೆ ಮೋದಿಯವರು ಮತ್ತು ಕೇಂದ್ರ ಸರ್ಕಾರ ನಾವು ಪ್ರತಿ ತಿಂಗಳು 550, 540, 551, 1250 ಚಂದವನ್ನು ಕಟ್ಟಿದ್ದೀವಿ. ನಮ್ಮದೇ ದುಡ್ಡಿನಲ್ಲಿ ನಮಗೆ ಪೆನ್ಷನ್ 3000, 2000, 1000 ಕೊಡ್ತಾರೆ. ಇಂಥ ದುಸ್ತದ ಸ್ಥಿತಿಯಲ್ಲಿ ನಾವೆಲ್ಲರೂ ಆರೋಗ್ಯ ಮತ್ತು ನಮ್ಮ ವಯೋವೃದ್ಧರಲ್ಲಿ ನಮ್ಮಲ್ಲಿ ನಮ್ಮ ಮನೆ ಬಾಡಿಗೆ, ಹಾಲು, ದಿನಸಿ ಪ್ರತಿಯೊಂದು ರೇಟ್ ಗಗನ ಮುಟ್ಟಿದೆ. ಅವ್ರು ಕೊಡೋಂಥ ಪೆನ್ಷನ್ 1000, 1000, 2000 ನಮ್ಗೆ ಯಾವತ್ತೂ ಸಾಲ್ತಾ ಇಲ್ಲ. 7500 ಪ್ಲಸ್ DA ಪ್ಲಸ್ ಮೆಡಿಕಲ್ ನಮಗೆ ಕೊಡಬೇಕು ಅಂತಂದು ನಮ್ಮ ಒಕ್ಕೊರಲಿನ ಬೇಡಿಕೆ ಆಲ್ ಓವರ್ ಇಂಡಿಯಾ ಇದನ್ನು ಬೇಡಿಕೆಯಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಅಸಂಘಟಿತ ಕಾರ್ಮಿಕರಿಗೆ 5000 ಕೊಡಬೇಕು ಮತ್ತು ನಮ್ಮ ಹೆಂಡತಿ ನಾವು ತೀರೋದಿಂದ ನಮ್ಮ ಹೆಂಡತಿಗೂ ಕೂಡ ಫುಲ್ ಪೆನ್ಷನ್ ಕೊಡಬೇಕು. ಯಾಕಂದ್ರೆ ನಾವು ಡ್ಯೂಟಿ ಮಾಡೋಕ್ಕಾರ ಫುಲ್ ಚಂದವನ್ನು ಕಟ್ಟಿರ್ತೀವಿ, ಯಾವುದೇ ನಮಗೆ ಹಣ ವಾಪಸ್ ಬರೋಲ್ಲ. ನಾವು ಗತಿಸಿ ಹೋದ ನಂತರ ಅದು ಸರ್ಕಾರಕ್ಕೆ ಉಳಿತೈತಿ. ಆದ್ದರಿಂದ 7500 ಪ್ಲಸ್ DA ಪ್ಲಸ್ ಮೆಡಿಕಲ್ ನಮಗೆ ಕೊಡಬೇಕು. ಇದರಲ್ಲಿ ಹೈಯರ್ ಪೆನ್ಷನ್ ಹೋರಾಟಗಾರರು ಅದಾರೆ, ಅವ್ರು ದುಡ್ಡು ಕಟ್ಟಿದ್ರೆ ಅವ್ರಿಗೆ ಪೆನ್ಷನ್ ಸಿಗ್ತದೆ. ಅದು ಸುಪ್ರೀಂ ಕೋರ್ಟ್ ಆದೇಶ ಆಗೈತಿ. ನಮಗೂ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಆಗಿ 2022ರಲ್ಲಿ ಆದೇಶ ಆದರೂ ಇಲ್ಲಿವರೆಗೂ ಸತಾಸ್ತ ಬಂದಿದ್ದಾರೆ ಹೊರತು ಯಾವೊಬ್ಬ ಸಂಸದರು ಈ ಬಡಜೀವಿಗಳಿಗೆ ಕೊಡ್ರಿ ಅಂತಂದು ಕೇಳ್ತಾ ಇಲ್ಲ. ಅದಕ್ಕೆ ಈ ದಿವಸ ನಾವು ನಮ್ಮ ತುಕಾರಾಮ್ ಸಾರ್ ಆಫೀಸಿಗೆ ಬಂದು ಒಕ್ಕೊರ್ಲಿಂದ ಬಳ್ಳಾರಿ ಮತ್ತು ವಿಜಯನಗರ ಜಂಟಿ ಜಿಲ್ಲೆಗಳು, ಹಾವಳಿ ಜಿಲ್ಲೆಗಳು ಇಬ್ಬರು ಕೂಡ ಅವರಿಗೆ ನಮ್ಮ ಮೆಮೊರಡಿಯನ್ನು ಸಲ್ಲಿಸಿರ್ತೀವಿ. ಇಲ್ಲಿ ಸುಮಾರು 122 ಡಿಪಾರ್ಟ್ಮೆಂಟ್ ಇದಾವೆ ಟೋಟಲಿ. ನಮ್ಮ KSRTC, ಲಿಡ್ಕರು, KMF, ಆಮೇಲೆ ಸ್ಮಯರು, ಗ್ರಾಮೀಣ ಬ್ಯಾಂಕು, ITBT, NMDC ಎಲ್ಲ ಕಂಪ್ನಿ ವರ್ಕರ್ಸು ಈ EPF 95ಯಲ್ಲೇ ಬರ್ತಾ ಇದ್ದಾರೆ. ಇವರೆಲ್ಲರೂ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಡಿಯಲ್ಲೇ ಹೋರಾಟ ಮಾಡಕ್ಕೆ ಹಚ್ಚಿದ್ದೀವಿ ನಾವು. ಬೇರೆ ಬೇರೆ ಕಡೆ 7 ವರ್ಷ ಬುಲ್ಡಾನದಲ್ಲಿ ಸರದಿ ಉಪವಾಸ ಸತ್ಯಾಗ್ರಹ ನಡೆದೈತಿ. ಇದು 8ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈಗಲೂ ಕೂಡ ಫಲಶ್ರುತಿ ಆಗಿಲ್ಲ. ಈ ಬಡ್ಜೆಟ್ನಲ್ಲಿ ಏನಾದರೂ ನಮಗೆ ಅಲೋಕೇಶನ್ ಮಾಡ್ತಾರನ್ನೋ ಒಂದು ನಂಬಿಕೆಯಿಂದ ನಾವು ಹೋರಾಟ ಮಾಡಕ್ಕೆ ಹಚ್ಚಿದ್ವಿ. ಪ್ರತಿ ದಿವಸ 250ರಿಂದ 300 ಜನ ನಾವು ಇಹಲೋಕವನ್ನು ತ್ಯಜಿಸಿ ಹೋಗ್ತಾ ಇದ್ದೀವಿ. ಈ ಹೋರಾಟಗಾರರು ನಮಗೆ ದೊಡ್ಡ ಅನ್ಯಾಯ ಆಗೈತಿ. ಸರ್ಕಾರ ಲೆವೆಲ್ನಾಗ ಯಾವುದೋ ಕಾಲದಲ್ಲಿ ಮಾಡಿರ್ತಕ್ಕಂಥ ಅಗ್ರಿಮೆಂಟ್ ಮುಂದಿಟ್ಕೊಂಡು EPFದವರು ನಮಗೆ ಪ್ರತಿ ಸಲ ಮೋಸ ಮಾಡ್ತಾನೆ ಬಂದಿದ್ದಾರೆ. ಆ ಮೋಸಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೀಡಿಯಾದ ಮೂಲಕ ಧಿಕ್ಕಾರ ಹೇಳ್ತೀನಿ. EPFದವ್ರಿಗೆ ಮಾತ್ರ NSC ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಸಹಕಾರ ನಮಗೆ ಸದಾ ಇರಲಿ ಅಂತ ಹೇಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.